ದಿಸ್ ಇಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ರೀ? ಫಸ್ಟ್ AC ಟ್ರೈನಲ್ಲಿ ಇದೆ. ಫಸ್ಟ್ ನಾವು ಹೋಗ್ತಾ ಇರೋದು, ನಮ್ಮ ಫಸ್ಟ್ ಜರ್ನಿ. ಸೊ ಟೋಟಲ್ ನಾರ್ಮಲ್ ಆಗಿ ಸ್ಲೀಪರ್ ಕೋಚಲ್ಲಿ ಅಂದರೆ 72 ಸೀಟ್ ಇರುತ್ತೆ. ಸೊ ಫಸ್ಟ್ AC ಟ್ರೈನಲ್ಲಿ ಬರೀ 15 ಸೀಟ್ ಮಾತ್ರ ಇರುತ್ತೆ. ಸೊ ಇದರಲ್ಲಿ ನಮಗೆ ಇಬ್ರು ಮಲ್ಕೋಬಹುದು. ಇದಲ್ದಲ್ಲೇ ಕ್ಯಾಬಿನ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಅದು 4 ಜನ ಇರ್ಬೋದು. ಇದು ಕಪಲ್ಗೆ ಅಂತಂದ್ರೆ ಇದನ್ನ ಆಫ್ ಮಾಡ್ಕೋಬಹುದು. ಇಲ್ಲಿ ಲಗೇಜ್ ಇಟ್ಕೊಳ್ಳೋಕೆ ಕೂಡ ಸ್ಪೇಸ್ ಇದೆ. ಅಲ್ಲಿ ಅವರೇ ಬೆಡ್ ಶೀಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ಹತ್ಕೊಂಡು ಹೋಗಕ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ವಾಶ್ರೂಮ್ ಹೋಗ್ಬೇಕು ಅಂತಂದ್ರೆ ಕಾಯ್ಕೊಂಡು ನಿಂತ್ಕೋಬೇಕು ಅನ್ನೋದಿಲ್ಲ. ಅಲ್ಲಿ ಸ್ಟೇಟಸ್ ಇದೆ. ಸೊ ವಾಶ್ರೂಮ್ಗೆ ಹೋಗ್ಬೇಕು ಅಂತಂದ್ರೆ ಖಾಲಿ ಇದೆಯಾ ಓಪನ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲೂ ಕಾಯ್ಬೇಕು ಅನ್ನೋದಿಲ್ಲ. ಮತ್ತೆ ಒಂಥರ ತುಂಬಾ ಪ್ರೈವಸಿ ಆಗಿದೆ. ಆರಾಮಾಗಿ ಈಗ ಜರ್ನಿ ಮಾಡಬೇಕು ಅಂತ ನಮಗೆ ಸ್ಟ್ರೈನ್ ಅಂತಾನೆ ಅನ್ಸಲ್ಲ. ಈ ತರ ಇದ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲೊಂದು ಮಿರರ್ ಕೂಡ ಇದೆ ನೋಡಿ. ಮಕ್ಕಳ ಜೊತೆ ಜರ್ನಿ ಮಾಡಬೇಕು ಅಂತಂದ್ರೆ ಸಣ್ಣ ಮಕ್ಕಳು ಟ್ರೈನಲ್ಲಿ ಬಿದ್ದೋಗ್ತಾರೆ ಸ್ಲೀಪರ್ ಟ್ರೈನಲ್ಲಿ. ಯಾಕಂದ್ರೆ ಬೆಡ್ ಅಗಲ ತುಂಬಾ ಕಮ್ಮಿ ಇರುತ್ತೆ ಅಂತ. ಸೊ ಇದು ನೋಡಿ ಆರಾಮಾಗಿ ಫುಲ್ ಸ್ಪೇಷಿಯಸ್ ಆಗಿದೆ. ತೋರ್ಸೋ ರಂಜು ಎಲ್ಲ ಒಂದ್ ಕಡೆ ಮಕ್ಕಳಿಗೆ ಆರಾಮಾಗಿ ಕೂರ್ಸ್ಕೊಂಡು ಆಟ ಆಡ್ಕೊಂಡು ಜಾಲಿಯಾಗಿ ಹೋಗ್ಬೋದು. ಅಕಸ್ಮಾತ್ ನೈಟ್ ಜರ್ನಿ ಮಾಡ್ಬೇಕಾದ್ರೆ ಬೇರೆಯವ್ರು ಡಿಸ್ಟರ್ಬ್ ಆಗಬಾರ್ದು ಅಂತಂದ್ರೆ ಲೈಟ್ಸ್ ಕೂಡ ಇದೆ. ಓಕೆ, ಇದು ಬೇಡ ಅಂತಂದ್ರೆ ಸೊ ಜಸ್ಟ್ ನಾರ್ಮಲ್ ಆಗಿ ಇದು ನಿಂಗೆ ಎತ್ತಿದ್ರೆ ಆರಾಮಾಗಿ ಸೋಫಾ ತರ ಆಗುತ್ತೆ. ನೈಸ್. ಓಕೆನಾ? ಮತ್ತೆ ಇದೊಂದು ಜಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ. ಇಬ್ರು ಮಲ್ಕೋಬಹುದು, ಇವಾಗ ಮಲ್ಕೋಬಹುದು. ಸೊ ಇಲ್ಲ ಆರಾಮಾಗಿ ಕುತ್ಕೋಬಹುದು. ಇದನ್ನು ಮ್ಯಾಗ್ಝಿನ್ ಹೋಗ್ತೀನಿ ಅಂತಂದ್ರೆ ಆರಾಮಾಗಿ ಲೈಟ್ ಇದೆ. ಮತ್ತು ವಯಸ್ಸಾದವ್ರಿಗೆ ಹತ್ತಬೇಕು ಅಂತಂತಂದ್ರೆ ಮೇಲ್ಗಡೆ ಸೀಟಲ್ಲಿ ಹತ್ತಬೇಕು ಮಲ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಆರಾಮಾಗಿ ಸ್ಟೆಪ್ಸ್ ಇದೆ. ಯಾರು ಸಪೋರ್ಟ್ ಇಲ್ಲ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ವಿಡಿಯೋ ಬರಲಿ ಅನ್ನೋ ಸಲುವಾಗಿ ಇದು ಕ್ಯಾಬಿನ್ ಹೇಗಿರುತ್ತೆ ಅಂತ ಗೊತ್ತಾಗ್ಲಿ ಅಂತ ಒಂದು ವಿಡಿಯೋ ಅಷ್ಟೇ.